ಒಂದು ಮುಖ್ಯವಾಗಿ ಇವತ್ತು ನಗರಸಭೆಯ ಒಂದು ಜನಪ್ರಿಯ ಬಜೆಟ್ ಅನ್ನ ಆಡಳಿತಾಧಿಕಾರಿಗಳಾದ DC ಅವರು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಹಲವಾರು ಮಂಡ್ಯ ನಗರಕ್ಕೆ ಹಲವಾರು ಯೋಜನೆಗಳನ್ನು ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ನಿಮಗೆ ಒಂದು ಪ್ರಮುಖವಾಗಿ ಹೇಳಬೇಕಂದ್ರೆ 2023-24ಕ್ಕೆ 85 ಕೋಟಿ ರೂಪಾಯಿ ಬಜೆಟ್ ಗಾತ್ರ ಇತ್ತು ನಗರಸಭೆ. ಅಂದ್ರೆ ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರೋದಕ್ಕಿಂತ ಮುಂಚೆ 85 ಕೋಟಿ ರೂಪಾಯಿನ ಗಾತ್ರ ಇತ್ತು. ಇವತ್ತು 26-27ಕ್ಕೆ 123 ಕೋಟಿ ಕೋಟಿ ರೂಪಾಯಿನ ಬಜೆಟ್ ಅನ್ನ ಘೋಷಣೆ ಮಾಡಿದ್ವಿ. ಅಂದ್ರೆ 123.62 ಅಂದ್ರೆ 40 ಕೋಟಿ ರೂಪಾಯಿ ಈ 3 ವರ್ಷದಲ್ಲಿ ಜಾಸ್ತಿ ಬಜೆಟ್ನ ಗಾತ್ರ ಜಾಸ್ತಿ ಆಗಿರೋದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮಂಡ್ಯ ನಗರದ ಅಭಿವೃದ್ಧಿಗೆ ಹಲವಾರು ಅನುದಾನಗಳನ್ನ ಕೊಟ್ಟಿರೋದಕ್ಕೆ ಇದಕ್ಕೆ ನಿಮಗೆ ಸಾಕ್ಷಿ ಆಗ್ತದೆ. ಮಂಡ್ಯ ನಗರ ಅಭಿವೃದ್ಧಿ ಹೋಗ್ತಾ ಇದೆ ಅನ್ನೋದಕ್ಕೆ 85 ಕೋಟಿ 23ರಲ್ಲಿತ್ತು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವು ಸ್ಥಳೀಯ ಸರ್ಕಾರ ಯಾವುದೇ ಇರಲಿ, ಅದು ಜನತಾದಳದವ್ರು ಇದ್ರು, ಇಲ್ಲಿವರೆಗೂ ಜನತಾದಳದವ್ರು ಇದ್ರು, ಅದನ್ನು ನಾವು ಗಣನೆ ತಗೊಂಡು ಅವ್ರಿಗೂ ನಾವು ಬೆಂಬಲವಾಗಿ ನಿಂತು 123 ಕೋಟಿಯ ಬಜೆಟ್ ಅನ್ನ ಮಾಡಿದ್ವಿ. ಅಂದ್ರೆ ಇದೊಂದು ಬಹಳ ಹೆಗ್ಗಳಿಕೆ, ಮಂಡ್ಯ ನಗರದ ನಗರಸಭೆಯ ಹೆಗ್ಗಳಿಕೆ ಅಂದ್ರೆ ತಪ್ಪಾಗಲ್ಲ. ಇವತ್ತು ಮಂಡ್ಯ ನಗರದ ಪ್ರಮುಖವಾಗಿ 3 ಸರ್ಕಲ್ಗಳನ್ನ ವಿದೇಶಿ ಮಾದರಿಯಲ್ಲಿ ಮತ್ತೆ ವಿವಿ ರಸ್ತೆ ಏನಿದೆ ಅದನ್ನ ವೆಹಿಕಲ್ ಫ್ರೀ ಝೋನ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕು, ಅದನ್ನ ವಿದೇಶಿ ಮಾದರಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು. ಅಲ್ಲಿ ವೆಹಿಕಲ್ ಅನ್ನ ಓಡಾಡದಂಗೆ ನಿಷೇಧ ಮಾಡಿ ಬರೀ ವ್ಯಾಪಾರಸ್ಥರು ಪಾದಾಚಾರಿಗೆ ಏನೇನು ಬೇಕು ಅನ್ನೋದನ್ನ ನೆಕ್ಸ್ಟ್ ರೂಪರೇಷೆಗಳನ್ನ ವಿಡಿಯೋ ಬಿಡುಗಡೆ ಮಾಡ್ತೀವಿ. ಅಲ್ಲೇ ಏನು ವಿಶ್ರಾಂತಿ ಪಡೆಯುವಂತ ಚೇರ್ಗಳಾಗ್ತೀವಿ. ಬರೀ ಸೈಕಲ್ ಮಾತ್ರ ಓಡಾಡಬಹುದು. ಈ ಅಡ್ಡ ರಸ್ತೆಗಳಲ್ಲಿ ಇದಕ್ಕೆ ಆಗು ಹೋಗುಗಳಿಗೆ ಶೀಘ್ರದಲ್ಲೇ ವ್ಯಾಪಾರಸ್ಥರ ಮತ್ತು ಸಾರ್ವಜನಿಕರ ಸಭೆಯನ್ನ ಕರೆದು ಅವರಿಗೆ ಯಾವ ರೀತಿ ನಾವು ಮಾಡೋರಿದ್ದೀವಿ, ಹೇಗೆ ಮಂಡ್ಯ ನಗರಕ್ಕೆ ಒಂದು ಹೊಸ ರೂಪ ಕೊಡ್ತೀವಿ, ಅದಕ್ಕೆ ಅವರ ಬೆಂಬಲ ಅವಶ್ಯಕತೆ ಇದೆ. ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಅವರ ಸಭೆಯನ್ನ ಕರೆದು ನಾವು ಏನ್ ಮಾಡ್ತೀವಿ ಅನ್ನೋದನ್ನ ವಿಡಿಯೋವನ್ನ ಅವರಿಗೆ ತೋರಿಸಿ, ಅವರು ಕೂಡ ಮೆಚ್ಚುಗೆ ಆಗ್ತದೆ, ಅದು ತೋರಿಸಿ ಅದನ್ನ ಮಾಡಬೇಕು ಅಂತಿದ್ವಿ. ಎಲ್ಲ ಲಾಸ್ಟ್ ಕೇಳಿ ಮಾಡಬೇಕು ಅಂತಿದ್ವಿ. ಅದರ ಜೊತೆಗೆ ಹೊಸಳ್ಳಿ ಸರ್ಕಲ್ಗೆ ಈಗಾಗಲೇ ನಾವು ಹೇಳಿರುವಂತೆ 1 ಕೋಟಿ 40 ಎಲ್ಲಿದೆ ಹೊಸಳ್ಳಿ ಸರ್ಕಲ್ಗೆ 1 ಕೋಟಿ 47 ಲಕ್ಷವನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಿದೀವಿ. ಇನ್ನ ಫ್ಯಾಕ್ಟರಿ ವೃತ್ತ ಅದಕ್ಕೆ 1 ಕೋಟಿ 45 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದೀವಿ. ಒಳಲು ಸರ್ಕಲ್ಗೆ ಈಗ ಆಲ್ರೆಡಿ ಇವತ್ತಿಂದ 30 ಲಕ್ಷದ್ದು ಕಳೆದ ಬಾರಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹಾಕಿದ್ರಲ್ಲಿ ಅಭಿವೃದ್ಧಿ ಕಾರ್ಯ ಆಗುತ್ತೆ. ಅದಲ್ಲದೇನೆ ಅದನ್ನು ಕೂಡ ನಾವು ಚೆನ್ನಾಗಿ ಮಾಡಬೇಕು ಅಂತ ಇನ್ನ 48 ಲಕ್ಷ ಅಂದ್ರೆ 78 ಲಕ್ಷದಲ್ಲಿ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಳಲು ಸರ್ಕಲ್ಗೆ ನಾವು ಕ್ರಮ ವಹಿಸಿದ್ದೀವಿ. ಮತ್ತೆ 3ನೇ ವಾರ್ಡ್ಗೆ 10 ಕೋಟಿ ರೂಪಾಯಿಯನ್ನ ಅಲ್ಪಸಂಖ್ಯಾತರ ಇಲಾಖೆಯಿಂದ ಬಿಡುಗಡೆ ಮಾಡಿ ಇಡೀ ಸಮಗ್ರ 3ನೇ ವಾರ್ಡ್ ಅಭಿವೃದ್ಧಿ ಮತ್ತೆ 1ನೇ ವಾರ್ಡ್ 2ನೇ ವಾರ್ಡ್ಗೆ ನೀರು ಬಂದಾಗ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿತ್ತು, ಅದಕ್ಕೆ ತಡೆಗೋಡೆ ಹಾಕಕ್ಕೆ 10 ಕೋಟಿಯನ್ನ ಬಿಡುಗಡೆ ಮಾಡಿದೀವಿ. ಮತ್ತೆ ಮಂಡ್ಯ ನಗರದ ವಿವಿಧ ರಸ್ತೆಗಳನ್ನ ಮಾಡೋದಕ್ಕೆ 5 ಕೋಟಿ ಬಿಡುಗಡೆ ಮಾಡಿದೀವಿ. ಅದಲ್ಲದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಕೆಂಪೇಗೌಡ ರಸ್ತೆ ಏನು ಹೊಸದಾಗಿ ಮಾಡಿದ್ವಲ್ಲ ನಾವು, ಅದು ಮುಂದುವರೆದಕ್ಕೆ 3 ಕೋಟಿ ಪ್ಲಸ್ ಬಿಸಿಲು ಮಾರಮ್ಮದಿಂದ ಆದರ್ಶ ಸ್ಕೂಲ್ ಮುಂದೆದಕ್ಕೆ 4.25 ಕೋಟಿಯನ್ನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಬಿಡುಗಡೆ ಮಾಡಿದ್ವಿ. ಈ ಬಾರಿ ನಗರಸಭೆಯಲ್ಲಿ 11.5 ಕೋಟಿ ರೂಪಾಯಿಯನ್ನ ವಿವಿಧ ಕಾಮಗಾರಿಗಳನ್ನ ತಗೊಳ್ಳೋದಕ್ಕೆ ಈ ವರ್ಷ 26-27 ಎತ್ತಿಟ್ಟಿದ್ದಾರೆ. ಅದರಲ್ಲೂ ಕೂಡ ಪಾರ್ಕ್ಗಳನ್ನ ಮತ್ತು ವಿವಿಧ ರಸ್ತೆಗಳನ್ನ ಮಾಡೋದಕ್ಕೆ ರೆಡಿ ಇದೀವಿ. ಇದ್ರ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ 12 ವಾರ್ಡ್ಗೆ ಕಾವೇರಿಯ ಕುಡಿಯೋ ನೀರು 24 ಗಂಟೆ ಬರ್ತಾ ಇದೆ. ಈಗ ಇನ್ನ 23 ವಾರ್ಡ್ಗೂ ಕಾವೇರಿ ಕುಡಿಯೋ ನೀರನ್ನ ಕೊಡಬೇಕು ಅಂತೇಳಿ ಕ್ರಮ ವಹಿಸಿ ಅದಕ್ಕೆ DPR ಮಾಡೋದಕ್ಕೆ 75 ಲಕ್ಷ ಬೇಕಾಗಿದೆ. ಅದನ್ನ ನಾವು ಇದರಲ್ಲಿ ಏನು ನಗರಸಭೆಯಲ್ಲಿ ಎತ್ತಿಟ್ಟಿದ್ದೀವಿ. ಅದಕ್ಕೆ ಸರ್ಕಾರದಿಂದ 140 ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ ಅಂದಾಜಿಸಲಾಗಿದೆ. DPR ರೆಡಿ ಆದ ನಂತರ ಸರ್ಕಾರದಿಂದ 140 ಕೋಟಿಯನ್ನ ಬಿಡುಗಡೆ ಮಾಡಿಸಿ ಇಡೀ 23 ವಾರ್ಡ್ ಉಳಿದ 23 ವಾರ್ಡ್ಗೂ 24 ಅವರ್ ಕುಡಿಯೋ ನೀರನ್ನ
ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಹಾಗೆ ನಮ್ಮ ಇದು ಕೆಂಪೇಗೌಡ ರಸ್ತೆ ಮತ್ತು ಅಂಬೇಡ್ಕರ್ ರಸ್ತೆಯ ಮಧ್ಯದಲ್ಲಿರುವಂಥ ಸರ್ಕಲ್ ಅನ್ನ ವಿದೇಶಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ. ಇನ್ನು 10 ದಿನದಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಅದು ಅಣಿಯಾಗುತ್ತೆ. ಆಗ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತೀವಿ. ಇನ್ನೆಲ್ಲ ನಿಮಗೆ ಬಜೆಟ್ ಬುಕ್ ನಲ್ಲಿ ಇದೆ. ನಾನು ಹೈಲೈಟ್ ಬಹಳ ಶೀತಲಗೊಂಡಿದೆ. ಅದು ಮತ್ತೆ ಇಲ್ಲಿ 4ನೇ ವಾರ್ಡಿನ ಒಂದು ಸೇತುವೆ ಅಗಲ ಮಾಡೋದಕ್ಕೆ 4ನೇ ವಾರ್ಡ್ ಮಧ್ಯದಲ್ಲಿದೆ, ಮೇಲ್ಕೋಟೆಗೆ ಹೋಗೋ ರಸ್ತೆ, ಅದಕ್ಕೂ 5 ಕೋಟಿ, ಮತ್ತೆ ಅರ್ಕೇಶ್ವರ ನಗರ ಸೇತುವೆಗೆ 5 ಕೋಟಿಯನ್ನ ಬಿಡುಗಡೆ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಸ್ಮಶಾನ, ಆಮೇಲೆ ಬೇಡಿಕೆ ಆಗಿದ್ದಂತ ವಿದ್ಯುತ್ ಚಿತಾಗಾರ ಆಗಬೇಕು ಅನ್ನೋದು ಬಹಳ ಜನರ ಬೇಡಿಕೆ ಆಗಿತ್ತು. ಅದಕ್ಕೆ 4 ಕೋಟಿ ಈಗಾಗಲೇ ಬಿಡುಗಡೆ ಆಗಿದೆ. ಕಲ್ಲಳ್ಳಿ ಸ್ಮಶಾನಕ್ಕೆ ವಿದ್ಯುತ್ ಚಿತಾಗಾರವಾಗಿ ಉನ್ನತೀಕರಿಸ್ತಾ ಇದೀವಿ. ಅದ್ರ ಟೆಂಡರ್ ಆದ್ರೆ ಅದು ಶೀಘ್ರದಲ್ಲೇ ಕೆಲಸ ಆರಂಭ ಆಗ್ತದೆ. ಇದರ ಜೊತೆಗೆ ಮಂಡ್ಯ ನಗರದ ಕೊಳಚೆ ನೀರೆಲ್ಲ ಹೋಗಿ ಗುತ್ಲು ಕೆರೆಗೆ ಸೇರ್ತಾ ಇತ್ತು. ಅದು ಸೇರಬಾರ್ದು ಅಂತೇಳಿ ಈಗಾಗಲೇ 30 ಕೋಟಿ ರೂಪಾಯಿಯನ್ನ ನಾವು ಬಿಡುಗಡೆ ಸರ್ಕಾರದ NGT ವತಿಯಿಂದ ಬಿಡುಗಡೆ ಮಾಡಿ ಟೆಂಡರ್ ಮಾಡಿ ಈಗ ಇನ್ನೇನು ಶೀಘ್ರದಲ್ಲೇ ಕೆಲಸ ಆರಂಭ ಆಗ್ತದೆ. ಯಾವುದೇ ಒಂದೇ ಒಂದು ಗಲೀಜು ನೀರು ಕೂಡ ಗುತ್ಲು ಕೆರೆಗೆ ಸೇರಲ್ಲ. ಆ ಕೆಲಸ ಒಂದು 6 ತಿಂಗಳಿಂದ 7 ತಿಂಗಳು ಆದ ನಂತರ ಗಲೀಜು ನೀರು ಹೋಗಿ ನಿಂತಿದ ತಕ್ಷಣ ಗುತ್ತಲು ಕೆರೆಯನ್ನ ಎಷ್ಟು ಕೋಟಿ ಅಲ್ಲಪ್ಪ, 30 ಕೋಟಿ ಅಲ್ಲ, ರೈತರಿಗೆ ತೊಂದರೆ ಆಗ್ತದೆ, ಅದಕ್ಕೆ ಸೇರಿಸ್ಕೊಂಡಿದ್ದೇವೆ. ಅದಲ್ಲದೆ 6 ಕೋಟಿನ 4 ಕೋಟಿ ನಂಬರ್ ಸರಿ ಗೊತ್ತಾಗ್ತಲ್ಲ. ನಗರದ ಪ್ರಮುಖ ರಸ್ತೆಯಲ್ಲಿ 2 ಕೋಟಿಯಲ್ಲಿ ಈಗ ಆಲ್ರೆಡಿ ಬಿಡುಗಡೆ ಮಾಡಿ DPR ಎಲ್ಲ ಆಗಿ ಎಸ್ಟಿಮೇಟ್ ಎಲ್ಲ ಆಗಿದೆ. ಇನ್ನು 2-3 ದಿನದಲ್ಲಿ ಟೆಂಡರ್ ಫ್ಲೋಟ್ ಆಗುತ್ತೆ. ಟೆಂಡರ್ ಫ್ಲೋಟ್ ಆದ್ಮೇಲೆ ಈಗ ನಮ್ಮ ಅಯೋಧ್ಯ ರಾಮ ವಿಗ್ರಹವನ್ನ ಕೆತ್ತದಂತ ಅರುಣ್ ಯೋಗಿರಾಜ್ ಅವರು ಆ ವಿಗ್ರಹವನ್ನ, ಕೆಂಪೇಗೌಡರ ವಿಗ್ರಹವನ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಅಲ್ಲಿ ನಿರ್ಮಾಣ ಮಾಡ್ತಾ ಇದೀವಿ. ಒಟ್ಟಿನಲ್ಲಿ ಇಡೀ ಮಂಡ್ಯ ನಗರಕ್ಕೆ ಹೊಸ ಕಾಯಕಲ್ಪ ಕೊಡಬೇಕು. ಇಡೀ ಮಂಡ್ಯ ನಗರ ನಮ್ಮ ರಾಜ್ಯದಲ್ಲೇ ಮಾದರಿ ನಗರವನ್ನಾಗಿ ಮಾಡೋದಕ್ಕೆ ನಿಮ್ಮ ಸಾರ್ವಜನಿಕರ ಮತ್ತು ಎಲ್ಲ MP ಅವರು ಮತ್ತು ಉಸ್ತುವಾರಿ ಸಚಿವರು ಎಲ್ಲರ ಬೆಂಬಲ ಅವಶ್ಯಕತೆ ಇದೆ. ಅದನ್ನ ಮಾಡಬೇಕು ಅಂತ ನಾವು ಧನ್ಯವಾದಗಳು. ನಿಮ್ಮ ಸಲಹೆ ಅಲ್ಲ, ಕರೆಕ್ಟ್, ಗುಡ್ ಸಲಹೆ ಇದೆ. ಅದಕ್ಕೇನೆ ನಾನು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ರು. ಈ ಎಲ್ಲ ಏಕಾಏಕಿ ನಾಳೆ ಬೆಳಗ್ಗೆನೆ ಹೋಗ್ಬಿಟ್ಟು ನಿರ್ಬಂಧ ಮಾಡಲ್ಲ. ಸಾರ್ವಜನಿಕರು, ಪತ್ರಕರ್ತರು ಎಲ್ಲ ಸ್ವಂತ ಕಟ್ಟಡ ಕಟ್ಕೊಂಡ್ಬಿಟ್ಟವ್ರ ಅಲ್ಲ, ಅದಕ್ಕೊಂದು ಸಭೆ ಕರಿತೀವಿ. ನಾಳೆ ಬೆಳಗ್ಗೆನೆ ನಾವು ಅಲ್ಲಿ ಹೋಗಿ ಬ್ಯಾರಿಗೇಡ್ ಹಾಕಿ ನೀವು ಇಲ್ಲಿಂದ ಇನ್ಮೇಲಿಂದ ಓಡಾಡ, ಇದೆಲ್ಲ ಆಗಕ್ಕೆ 1 ವರ್ಷ ಹಿಡಿಯುತ್ತೆ. ಟೋಟಲಿ ಅಭಿವೃದ್ಧಿ ಮಾಡಿ ಹೊಸ ರೂಪ ಕೊಟ್ಟು ಎಲ್ಲರನ್ನೂ ಸಭೆ ಕರೆದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು VV ರಸ್ತೆನ ವೆಹಿಕಲ್ ಫ್ರೀ ಝೋನ್ ಆಗಿ ನಾವು ಪರಿವರ್ತನೆಯನ್ನ ಮಾಡ್ತೀವಿ. ಅದಕ್ಕೆ ಮುಂಚೆ ಹೊಸಳ್ಳಿ ಸರ್ಕಲನ್ನ ವಿದೇಶಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ. ಅದೆಲ್ಲ ಆದಮೇಲೆ ಜನಕ್ಕೆ ಹೊಸ ಸರ್ಕಲ್ಲು ರಸ್ತೆ ಆದಾಗ ಜನಕ್ಕೊಂದು ಅವೇರ್ನೆಸ್ ಬರುತ್ತೆ. ಮಂಡ್ಯ ಬದಲಾಗ್ತಾ ಇದೆ, ನಾವು ಸಪೋರ್ಟ್ ಮಾಡೋಣ ಅಂತ. ಈಗ ಏನು ಕೇಳಿದ್ರು ಅವ್ರಿಗೆ ಏನ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಇಲ್ಲಿ ವೆಹಿಕಲ್ ಹೋಗಲ್ಲ, ನಮ್ಮ ವ್ಯಾಪಾರಕ್ಕೆ ಏನಪ್ಪ ಆಗ್ಬಿಡೋದು ಅನ್ನೋ ಒಂದು ಭಯ ಬರುತ್ತೆ. ಅದು ಜನ ಅಲ್ಲಿ ಶಾಪಿಂಗೇ ಮಾಡಬೇಕು, ಶಾಪಿಂಗ್ಗೆ ಬರಬೇಕು, ಅಂಗಡಿಗಳಿಗೆ ಹೋಗ್ಬೇಕು ಅನ್ನೋ ವಾತಾವರಣವನ್ನ ಫಸ್ಟ್ ಸೃಷ್ಟಿ ಮಾಡ್ತೀವಿ ನಾವು. ನೀವು ಈಗಿರೋ ರಸ್ತೆಗೆ 3 ಕಲ್ಲು ಹಾಕ್ಬಿಟ್ಟು ಈ ಕಡೆಯಿಂದ ಹೋಗಂಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಜನ ನಮ್ಮ ಆತಂಕಕ್ಕೆ ಒಳಗಾಗ್ತಾರೆ. ಫಸ್ಟ್ ಅಭಿವೃದ್ಧಿ ಮಾಡಿ ಸೈಕಲ್ ಟ್ರ್ಯಾಕ್, ಅಲ್ಲಿ ಡೆಲ್ಟಾದವರು 4 ಕೋಟಿ ಕೊಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲೂ ಇನ್ನು ಸ್ವಲ್ಪ ಬಿಡುಗಡೆ ಮಾಡಿ ಫಸ್ಟ್ DPR ಮಾಡಿಸ್ತೀವಿ ಎಷ್ಟು ಬೇಕು ಅಂತ. ಸೈಕಲ್ ವೇ, ಫುಟ್ಪಾತ್, ಗಿಡ ನೆಡೋದು, ರಸ್ತೆನ ಡಾಂಬರೀಕರಣ ಮಾಡದೆ ಕಲ್ಲಲ್ಲಿ ರಸ್ತೆ ಮಾಡಿ ಇಡೀ ರಸ್ತೆಯನ್ನ ಒಳ್ಳೆ ಕಲ್ಲನ್ನು ಈಗ ಸರ್ಕಲ್ ಮಾತ್ರ ಕಲ್ಲಲ್ಲಿ ನ್ಯಾಚುರಲ್ ಸ್ಟೋನ್ ಹಾಕಿ ರಸ್ತೆ ಮಾಡಿ ಹೇಗ್ ಮಾಡ್ತೀವಿ ಅನ್ನೋ ಒಂದು ಚಿತ್ರಣವನ್ನ ಕೊಟ್ಟಾಗ, ನಾನೀಗ ವಿದೇಶಕ್ಕೆ ಹೋದಾಗೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಯಾವುದು ಅಲ್ಲಿ ಆಗು ಹೋಗುಗಳು ಏನ್ ಮಾಡ್ತಾ ಇದಾರೆ. ಮೊನ್ನೆ ಸ್ಕಾಟ್ಲೆಂಡ್ ಅಲ್ಲಿ ಒಂದು ರಸ್ತೆ ನೋಡ್ಕೊಂಡ್ ಬಂದಿದ್ದೀನಿ, ಅಲ್ಲೆಲ್ಲ ಹೇಗಿದೆ ಏನಿದೆ ಅಂತ. ಅದನ್ನ ಮಂಡ್ಯದಲ್ಲಿ ಮಾಡಿ ಮಂಡ್ಯ ಒಂದು ಬದಲಾಗಿದೆ ಅನ್ನೋದನ್ನ ನಾವು ತೋರಿಸ್ಬೇಕಾದ್ರೆ ಈ ರೀತಿಯ ರಸ್ತೆಗಳನ್ನು ಮಾಡಿದಾಗ ನಗರ ಸೌಂದರ್ಯೀಕರಣ ಕೂಡ ಹೆಚ್ಚುತ್ತೆ, ವ್ಯಾಪಾರಕ್ಕೂ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೂ ಇದು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಶಾಸಕರ ಕೈಲಿ ಕೊಡಕ್ಕಾಗತ್ತಾ, ಮಂತ್ರಿಗಳ ಕೈಲಿ ಕೊಡಕ್ಕಾಗತ್ತಾ? ನೀವೇ ಮಾಧ್ಯಮ ಮಿತ್ರರೇ ಒಂದು ಕ್ವಶನ್ ಕೇಳಿದ್ರೆ, ಸರ್ MB ಪಾಟೀಲ್ ಅವರೇ
ಪತ್ರ ಬರೆದಿದ್ದಾರೆ. ಅವ್ರು ಯಾರು MB ಪಾಟೀಲ್ ಕೊಡಕ್ಕೆ ಅಂದ್ರೆ ಕೈಗಾರಿಕಾ ಮಂತ್ರಿ ಕೈಲಿ ಕೊಡಕ್ಕೆ. ಆಮೇಲೆ ನೀವೇ ಒಂದು ಕ್ವಶನ್ ಅಲ್ಲ ಸರ್, ನೀವು ಕಾರ್ಖಾನೆ ಬರುತ್ತೆ ಅಂತ ಹೇಳಿದ್ರೆ ನಾನೊಬ್ಬ ಮಂತ್ರಿ, ನಾನು ಹೇಳಿದ್ರೆ ಬರೋದೇನ್ರಿ ಅಂತಾರೆ. ನಮ್ಮ ಮಂತ್ರಿ ಹೇಳಿದ್ರೆ ಮಂತ್ರಿ ಹೇಳ್ದ ಅಂತಾರೆ. ಇವ್ರು ಮಾತ್ರ ಮಂತ್ರಿ, ನಮ್ಮ ರಾಜ್ಯದವ್ರ ಮಂತ್ರಿ ಅಲ್ವಾ? ಇವ್ರು ಕೇಂದ್ರ ಮಂತ್ರಿ ಹೇಳಿದ್ರೆ ಕೈಗಾರಿಕೆ ಬರುತ್ತೆ ಅಂದ್ರೆ ನಮ್ಮ ಕೈಗಾರಿಕಾ ಮಂತ್ರಿ ಹೇಳಿದ್ರೆ ಜಾಗ ಕೊಡಕ್ಕಾಗಲ್ವಾ? ಆಯ್ತು, ಅವರು ಎಲ್ಲದಕ್ಕೂ ನಮ್ಮನ್ನ ಶಿಕ್ಷಕ್ಕೆ ನೋಡೋದ್ರಿಂದ ನಾವು ಈ ಸಲ ಬಜೆಟ್ನಲ್ಲಿ ನಾನು ಮುಖ್ಯಮಂತ್ರಿಗಳನ್ನ ಕೋರ್ಕೊಂಡೆ. ನನ್ನಲ್ಲಿ 2 ಜಾಗ ಇದೆ, ಒಂದು ಉಮ್ಡಳ್ಳಿ ಹತ್ರ, ಇನ್ನೊಂದು ಬಸರಾಳ್ ಹತ್ರ. ಈ 2 ಜಾಗಗಳ RTC ಮತ್ತೆ ಸ್ಕೆಚ್ ಕಾಪಿಯನ್ನ ನಾನು ಒದಗಿಸಿದ್ದೀನಿ, ನೀವು ಕೊಡಿ ಅಂತ. ಅದಕ್ಕೆ ಈ ಸಲ ಬಜೆಟ್ನಲ್ಲೇ ಸಿದ್ದರಾಮಯ್ಯನವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಸನ್ಮಾನ್ಯ ಕೇಂದ್ರ ಮಂತ್ರಿಗಳು ತರ್ತೀನಿ ಅಂತ ಉದ್ದೇಶಿಸಿರುವ ಕಾರ್ಖಾನೆಗೆ 100 ಎಕರೆ ಜಾಗವನ್ನ ಕೊಡ್ತೀನಿ ಅಂತ. ಈಗ ಬಾಲ್ ಇಸ್ ಕೋರ್ಟ್ ಇನ್ ಕೇಂದ್ರ ಮಂತ್ರಿ ಅವ್ರು ಯಾವ ಕಾರ್ಖಾನೆ ತರ್ತಾರೆ, ಯಾವ ಗುದ್ಲಿ ಪೂಜೆ ಮಾಡ್ತಾರೆ, ನಾವು ರೆಡಿ ಇದೀವಿ ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ. ನಾವು ಸ್ವಾಗತ ಅವ್ರು ಬರ್ಬೇಕಲ್ಲ. ಈಗ ನಾನು ಎಲ್ಲೆಲ್ಲ ಕೊಡಕ್ಕಾಗಲ್ಲ, ಅವ್ರು ಬಂದು ಇದು ಜಾಗ ಅಂದ್ರೆ ಅದನ್ನ ಅಭಿವೃದ್ಧಿ ಮಾಡ್ತೀವಿ. ಉಂಡಳ್ಳಿಯಲ್ಲಿ ಕಾಡಾಗೆ ಸಂಬಂಧಪಟ್ಟ 100 ಎಕರೆ ಜಾಗ ಇದೆ. ಇನ್ನೊಂದು ಬಸರಾಳ್ ಹತ್ರ ಮುದ್ದನಘಟ್ಟದ ಹತ್ರ 100 ಎಕರೆ ಜಾಗ ಇದೆ. ಯಾವುದು ಆಮೇಲೆ ಇನ್ನ ಜಿಲ್ಲೆಗಳಲ್ಲಿ ಬೇರೆ ಬೇರೆಯವರು ಕಡೆ ಮಳವಳ್ಳಿ ಅಲ್ಲಿ ಇಲ್ಲೆಲ್ಲ ತೋರಿಸಿದ್ದಾರೆ. ಅವ್ರು ಟೆಕ್ನಿಕಲ್ ಅವ್ರು ಬಂದು ಇಂಥ ಜಾಗ ಆಗತ್ತೆ ಅಂದ್ರೆ ಅದನ್ನ KDB ಇಂದ ಏನು ಕಾರ್ಖಾನೆಗೆ ವಾತಾವರಣ ಸೃಷ್ಟಿಸಲು ಅನುಕೂಲ ಮಾಡಿಕೊಡೋದಕ್ಕೆ ಏನು ಅಭಿವೃದ್ಧಿ ಮಾಡಬೇಕು ಮಾಡಿ ಕೊಡ್ತೀವಿ. ನೀವು ದಿಶಾ ಮೀಟಿಂಗ್ ಅಲ್ಲಿ ಇದ್ರಿ. ಕ್ರೀಡಾ ಇಲಾಖೆ 2 ಎಕರೆಯನ್ನ ಕಲ್ಲಳ್ಳಿ ಕೆರೆ ಪಕ್ಕದಲ್ಲಿದ್ದಂತ ಸರ್ಕಾರಿ ಜಾಗವನ್ನ 2 ಎಕರೆ 30 ಗುಂಟೆ ಈಗ ಒಂದು 15 ಗುಂಟೆಯಲ್ಲಿ ಒಂದು ಹಾಸ್ಪಿಟಲ್ ಕಟ್ತಾ ಇದೀವಿ. ಇನ್ನು 2 ಎಕರೆ 10 ಗುಂಟೆ ಇದ್ದ ಜಾಗದಲ್ಲಿ ನಾವು ಮಂಡ್ಯ ನಗರದ ಬಹುಸಂಖ್ಯಾತರು ಒಕ್ಕಲಿಗರ ಭವನ ಆಗ್ಬೇಕು ಅಂತ ಕೇಳಿದ್ರು. ಆ ಭವನ ಕಟ್ಟಬೇಕು ಅಂತ ಹೇಳಿದ್ರಲ್ಲಿ 1 ಎಕರೆಯನ್ನ ಆ ದಿಶಾ ಮೀಟಿಂಗ್ ಅಲ್ಲಿ ಇದ್ದಂತ ಜಿಲ್ಲಾಧಿಕಾರಿಗಳಿಗೆ 1 ಎಕರೆನ MP ಅವರು ಕೊಡಿ ಅಂತ ಹೇಳಿ ಪತ್ರವನ್ನ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿದೀವಿ. ಅವ್ರು ಇಲ್ಲ 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 ಆಮೇಲೆ ಕೊಟ್ಟಾಗಿಲ್ಲ ಅಂತಾರೆ, ಕೊಡದಾಗ ಕೊಡ್ತಾ ಇಲ್ಲ ಅಂತಾರೆ. ಅದೇ ಅವರ MP ಅವರ ದಿವ್ಯಕ ನೀತಿ ನಮಗೆ ಅರ್ಥ ಆಗ್ತಾರೆ. ಅಯ್ಯೋ ದೇವ್ರೆ, ಅವ್ರು ಕೇಳಿದೆ 1 ಎಕರೆ ಕ್ರೀಡಾಂಗಣ ನಿರ್ಮಾಣ ಮಾಡಕ್ಕೆ ಮಂಡ್ಯ ನಗರ ವ್ಯಾಪ್ತಿಯಲ್ಲಿ 5 ಎಕರೆ ಜಮೀನು ಬೇಕು. ಮಂಡ್ಯ ನಗರ ಪರಮೇಶ್ವರಿ ಹತ್ರ ಒಂದು ಶುದ್ಧ ನೀರಿನ ಕಟ್ಟಡದ್ದೇನೋ ಇಲ್ಲ ಅದು ನಾವು ಬಡವರಿಗೆ ಮನೆ ನಿರ್ಮಾಣ ಮಾಡಲಿದೆ. ಅದು ಸಿಟಿ ಒಳಗಡೆ ಈಗಲೇ ಸ್ಟೇಡಿಯಂ ಎಲ್ಲ ಇದೆ. ನಾವು ಬಡವರು ಮನೆ ಕಟ್ಟಿಕೊಡ್ಬೇಕಲ್ಲಿ, ಅದಕ್ಕೊಂದು ಪ್ಲಾನ್ ಮಾಡ್ತಾ ಇದೀವಿ. ಮಂಡ್ಯ ನಗರದ ಒಳಗಡೆ ಕೊಡೋಕೆ ಬರೋದಿಲ್ಲ. ಆಮೇಲೆ ಅಲ್ಲಿ ನೀವು ತಿರ್ಗಾ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ತಿರ್ಗಾ ಆಗ್ತದೆ. ಅಲ್ಲಿ 1 ಎಕರೆ ಇದೆ. ಮಂಡ್ಯ ನಗರದ ಒಳಗಡೆ ಯಾವ್ದು ಜಾಗ ಇಲ್ಲ. ಆಮೇಲೆ ಬಹಳ ಜನ ನಿರ್ಗತಿಕರಿದ್ದಾರೆ ಮಂಡ್ಯ ನಗರದಲ್ಲಿ, ಬಾಡಿಗೆ ಮನೆಯಲ್ಲಿ ಇರೋರಿದ್ದಾರೆ. ಅವ್ರಿಗೊಂದು ಮನೆ ಕಟ್ಕೊಡ್ಬೇಕಂತ 19 ಎಕರೆ ಒಳಗಡೆ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೊಂದು DPR ಸಮಗ್ರ DPR ರೆಡಿ ಮಾಡ್ಬೇಕು ಅಂತಿದೀವಿ. ಮಂಡ್ಯ ನಗರದ ಒಂದು 5,000 ಅಲ್ಲಿ ಎಷ್ಟಾಗ್ತದ 19 ಎಕರೆಯಲ್ಲಿ ಎಷ್ಟು ಮನೆ ಕಟ್ಬೋದು ಕಟ್ಟಿ ಬಡವರಿಗೆ ಮನೆ ನಿರ್ಮಿಸಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಮಂಡ್ಯ ನಗರದಲ್ಲಿ ಯಾರೂ ಕೂಡ ಸೂರಿಲ್ಲದೆ ಬದುಕಬಾರದು ಅನ್ನೋರಿಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿನೇ ಕ್ರೀಡೆಗೆ 1 ಎಕರೆನೇ ಕೇಳಿದ್ರು, 1 ಎಕರೆ ಕೊಟ್ಟಿದ್ದೀನಿ. ಈಗ ಅವರು ಇದ್ರಲ್ಲಿ ಮಾಡ್ತಾ ಇದಾರೆ VC ಫಾರ್ಮ್, ನೋ ಪ್ರಾಬ್ಲಮ್, ಅಲ್ಲೂ ಕ್ರೀಡೆ ನಡೆಸಬಹುದು. ಬಡವರು ಹೋಗಿ VC ಫಾರ್ಮ್ ಬದುಕಕ್ಕಾಗಲ್ಲ, ಬಡವರು ಸಿಟಿ ಒಳಗಡೆನೆ ಬದುಕಕ್ಕಾಗಲ್ಲ. ಆಡೋದ್ ನಾವು ಎಲ್ಲಿ ಬೇಕಾದ್ರೂ ಹೋಗಿ ಆಡ್ಬೋದು. ಅದಲ್ಲದೆ ನಾನೀಗ ಬ್ಯಾಸ್ಕೆಟ್ ಬಾಲ್ ಸ್ಟೇಡಿಯಂಗೆ 3.5 ಕೋಟಿ ಬಿಡುಗಡೆ ಮಾಡಿದ್ದೀನಿ. ನಾವು ಕೊಡುವುದು ಅಂತ ಹಾಕಿದ್ರೆ ನಾನೇ ಬೆಳಗ್ಗೆನೆ ನಾವು ಹಂಚ್ತಿದ್ವಿ. ಕೊಟ್ಟಂಗೂ ಇರಬೇಕು, ಚಾವಟಿನೂ ಕೊಡಬೇಕು ಅಂತ ಮಾಡಿಬಿಟ್ರೆ ನಾವು ಏನ್ ಮಾಡಬೇಕು ಅನ್ನೋದಕ್ಕೆ ಈ ನಿಯಮ ಏನ್ ಹೇಳುತ್ತೆ ಅನ್ನೋದನ್ನ ಚರ್ಚೆ ಮಾಡಿ. ಅದೇ ಕೋರ್ಟ್ ಇದೆ, ಕೋರ್ಟ್ ಅಲ್ಲಿ ನಾವು ಅಪ್ಲಿಕೇಶನ್ ಅಲ್ಲ ನಾವು ತಡೆಯಾಜ್ಞೆ ವೆಕೇಟ್ ಮಾಡ್ಸಕ್ಕೆ ನಮ್ಮ ಸರ್ಕಾರಿ ವಕೀಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀವಿ. ಬಟ್ ಕೋರ್ಟ್ ನಾವು ಹೇಳ್ದಂಗಿಲ್ಲಲ್ಲ. ಅಮೆರಿಕದ ಕಂಪನಿ ಒಂದು ಬರುತ್ತೆ ಅಂತ ಹೇಳಿದ್ರು ಸರ್. ಅವ್ರು ಈಗಾಗಲೇ ಮಂಡ್ಯ ನಗರದಲ್ಲಿ 10,000 6,000 10,000 ಸ್ವಲ್ಪ ನನಗೆ ಗೊತ್ತಿಲ್ಲ ಜಾಗವನ್ನ ಬಾಡಿಗೆಗೆ ಪಡೆದು ಇಂಟೀರಿಯರ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಶೀಘ್ರದಲ್ಲೇ ಅಮೆರಿಕ ಮೂಲದಲ್ಲಿ ಕೊಲಾಬ್ರೇಟ್ ಆಗಿರುವಂತಹ ಒಂದು ಸಾಫ್ಟ್ವೇರ್ ಕಂಪನಿ ಮಂಡ್ಯ ನಗರದಲ್ಲಿ ತಲೆ ಎತ್ತುತ್ತೆ. ಇದರಿಂದ ನಿರುದ್ಯೋಗ, ಇಂಜಿನಿಯರಿಂಗ್ ಓದಿದಂತ ಒಂದಷ್ಟು ಹುಡುಗರಿಗೆ ಉದ್ಯೋಗ ಸಿಗುತ್ತೆ. ಇದು ನಾವು ಕೊಟ್ಟ ವಾಗ್ದಾನ. ಮಂಡ್ಯ ನಗರಕ್ಕೆ ಒಂದು ಸಾಫ್ಟ್ವೇರ್ ಕಂಪನಿ ತರ್ತೀವಿ ಅಂತ ಹೇಳಿದ್ವಿ, ತಂದಿದ್ದೀವಿ. ಅದ್ರ ಉದ್ಘಾಟನೆಗೆ ನಿಮ್ಮನ್ನೆಲ್ಲ ಕರಿತೀವಿ. ಈಗ ಮಾನ್ಯ ಕೇಂದ್ರ ಸಚಿವರು ಅವರು ಹೋದ ಕಡೆ ಬಂದ ಕಡೆಯಲ್ಲಿ ಅವರಲ್ಲಿ 2 ದ್ವಿಮುಖ ಯೂನಿವರ್ಸಿಟಿ ಒಳಗಡೆ ಬಹಳ ವರ್ಷಗಳಿಂದ ನಿಂತೋಗಿತ್ತು ಇಂಡೋರ್ ಸ್ಟೇಡಿಯಂ. ಅದಕ್ಕೂ 2 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಅದ್ರದ್ದು ಕಾಮಗಾರಿ ಅತಿ ಶೀಘ್ರದಲ್ಲಿ ಆರಂಭ ಆಗುತ್ತೆ.
ಹೌಸಿಂಗ್ ಬೋರ್ಡ್ ಗ್ರೀನ್ ಮ್ಯಾಟ್ ಕೇಳಿದ್ದಾರೆ. ಅದು ಆ ಮ್ಯಾಟ್ ಏನೋ ಕ್ವಾಲಿಟಿ ಇಲ್ದಿರೋ ತಂದಿದ್ರಂತೆ, ಬದಲಾಯಿಸಿ ಅಂತ ಹೇಳಿದ್ರೆ ಇನ್ನೇನು ಒಂದು 10-15 ದಿನದಲ್ಲಿ ಆ ಕ್ರೀಡಾಂಗಣ ಉದ್ಘಾಟನೆ ಮಾಡ್ತೀವಿ. ವುಮೆನ್ಸ್ ಕಾಲೇಜ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಸರ್, ಅದು ಗ್ಯಾರೇಜ್ ಎಲ್ಲ ಇದೆ. ಈ ಬಸ್ ಹೋಗ್ತಾರೆ, ಸ್ಕೂಟರ್ ಹೋಗ್ತಾರೆ, ಪಂಚರ್ ಆಯ್ತಾರೆ, ಒಂದು ತಿಂಗಳು ಒಂದ್ಸರಿ ಕ್ಲೀನ್ ಮಾಡ್ತಾರೆ. ಅದು ಹೇಳ್ತೀವಿ ಮಳೆ ಬಂದ್ರಂತೂ ಮಾಡಕ್ಕೆ. ಸ್ಟೇಡಿಯಂ ರೋಡಲ್ಲಿ ತುಂಬಾ ಅಂಗಡಿಗಳು ಓಡಾಡುವಾಗ ಕಣ್ಣಿಗೆಲ್ಲ ಕಾರ್ ಪುಡಿದದು ಎಲ್ಲ ಬೀಳ್ತಾ ಇದೆ. ಅದನ್ನ ಕ್ರಮ ವಹಿಸ್ಬಿಟ್ಟು ಅದೆಲ್ಲ ಸಣ್ಣ ಪುಟ್ಟದ ಅಲ್ಲ ಸರ್, ಫುಡ್ ನಾಲೆಗಳ ಅಭಿವೃದ್ಧಿಗೆ, ಹೇಮಾವತಿ ನಾಲೆಗಳ ಅಭಿವೃದ್ಧಿಗೆ DPR ರೆಡಿಯಾಗಿ TCS ಅಂದ್ರೆ ಟೆಕ್ನಿಕಲ್ ವಿಂಗ್ ಅಲ್ಲಿ ಅದು ಅಪ್ರೂವಲ್ ಆಗಿದೆ. ಈಗ ಕಾವೇರಿ ನಿಗಮದ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಆಗಬೇಕು. ಒಂದು ಅದು 50-100 ವರ್ಷದಿಂದ ಹಾಕಿದ್ದಂತ ಚಾನಲ್ ಅದು ಎಲ್ಲ ಮುಚ್ಚೋಗಿದೆ. ಚಾನಲ್ ಅಭಿವೃದ್ಧಿ ಆಗಬೇಕಲ್ಲ, ನೀರು ಬಂದ್ಬಿಟ್ರೆ ಆಗಲ್ಲ. ಅದು ಟೆಕ್ನಿಕಲ್ ಕಮಿಟಿಯಲ್ಲಿ ಅಪ್ರೂವಲ್ ಆಗಿದೆ. ಈಗ ಬೋರ್ಡ್ ಮೀಟಿಂಗ್ ಇಡ್ತೀವಿ. ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ತಗೊಂಡ್ಮೇಲೆ ಡೇಟಾ ಈಗ 100 ಕೋಟಿ ರೂಪಾಯಿ, ಅದಲ್ಲದೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ 100 ಕೋಟಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಅವರು ನಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದ್ದಾರೆ. ಅದು ಮೊನ್ನೆ ಕ್ಯಾಬಿನೆಟ್ಗೆ ಹೋಗಿತ್ತು. ಕ್ಯಾಬಿನೆಟ್ಗೆ ಹೋದಾಗ ಇಶ್ಯೂ ಜಾಸ್ತಿ ಆಗಿದ್ರಿಂದ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರುತ್ತೆ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗುತ್ತೆ. 100 ಮಾಡ್ತೀವಿ, ಹೊಸದು ಮಾಡೋ ಬದಲು ಅದನ್ನೇ ಮೇಲ್ದರ್ಜೆಗೇರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತಾರೆ. ಸರ್, ಕಲ್ಲಳ್ಳಿ APMC ರೋಡ್ ಒಳಚರಂಡಿ ಇದೆಲ್ಲ ಸರ್ ರಿಪೇರಿ ಮಾಡಿಸಿ ಡಾಂಬರ್ ಯಾವಾಗ ಸರ್? ಯಾಕಂದ್ರೆ ಮಣ್ಣೆಲ್ಲ ಹೇಳ್ತೀನಿ. ಮೊದಲೆಲ್ಲ ಮಂಡ್ಯ ನಗರದಲ್ಲಿ ಒಂದು ಪ್ಲಾನ್ ಇಲ್ದೇನೆ ರಸ್ತೆ ಮಾಡೋರು, ತಿರ್ಗಾ ಇದಕ್ಕೆ ಅದು UGDಗೆ ಅಲಿಯವರು ನೀರುಗಲಿ ಕಿತಾಕವರು. ನಾನು ನಂತರ 3 ಇಲಾಖೆಯವರ ಜೊತೆ ಸತತವಾಗಿ ಸಭೆಗಳನ್ನ ಮಾಡಿ ಈಗ 5 ಕೋಟಿ ರೂಪಾಯಿನ ಮಂಡ್ಯ ನಗರದ UGD ಸಮಸ್ಯೆ ಇತ್ತು. ಈ ಗುತ್ಲು ಕಡೆ ಮತ್ತೆ ಕಲ್ಲಳ್ಳಿ ಕಡೆ ಮತ್ತೆ ಸೆಂಟರ್ ಪಾಯಿಂಟ್ ಗಾಂಧಿನಗರದಲ್ಲಿ ಅವಾಗ ಅದು ಕಟ್ಕೋತಾ ಇತ್ತು. ಅದನ್ನ ಶಾಶ್ವತವಾಗಿ ಪರಿಹಾರ ಮಾಡಬೇಕು ಅಂತ ನಾನು ಶಾಸಕನಾದ ನಂತರ ಅದಕ್ಕೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಟೆಂಡರ್ ಆಗಿ ಈಗ ಕಲ್ಲಳ್ಳಿಯಲ್ಲಿ ಕೆಲಸ ಮುಗಿದಿದೆ. ಅದಾದ ನಂತರ ಅಲ್ಲಿ ವಾಟರ್ ಪೈಪ್ ಲೈನ್ಗಳು ಚಿಕ್ಕದಿತ್ತು. ಆ ವಾಟರ್ ಪೈಪ್ ಲೈನ್ ಅನ್ನು 15 ಲಕ್ಷ ರೂಪಾಯಿ ಟೆಂಡರ್ ಮುಗಿದು ಅವರು ಕೂಡ ಕೆಲಸ ಮಾಡಿದ್ದಾರೆ. ಇವಾಗ APMCಯಲ್ಲಿ ನಾನು 2 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸಿದ್ದೀನಿ. ಅದು ಟೆಂಡರ್ ಹಂತದಲ್ಲಿದೆ. ಅವರು ಬರೀ ಟಾರ್ ಮಾತ್ರ ತಗೊಂಡಿದ್ದಾರೆ. APMC ಅವರಿಗೆ ಅವರ ನಿಯಮಾವಳಿಯಲ್ಲಿ ಟಾರ್ ಮಾತ್ರ ತಗೊಳ್ಳೋಕ್ಕೆ ಸಾಧ್ಯ. ಈಗ UGD ಅವರು ಏನ್ ಮಾಡಿದ್ದಾರೆ, ಅವರು ಎಲ್ಲಿ ಕಿತ್ತಾಕಿರ್ತಾರೆ ಅಷ್ಟು ಮಾತ್ರ ಅವರು ಅದನ್ನ ರಿಟೈನ್ ಮಾಡಿಕೊಡ್ತಾರೆ. ಅದಕ್ಕೆ ನಾನು ನಗರ ಉತ್ಥಾನದವರು ಮತ್ತೆ ನಗರಸಭೆ ಇವು 3 ಮತ್ತೆ APMC 3 ಜನರ ಹತ್ರ ಮಾತಾಡಿ ಈಗ ಏನು UGD ಕಿತ್ತಾಕಿರೋ ರಿಟೈನ್ ಮಾಡ್ತಾನೆ, ನೀನು ಅಷ್ಟು ಮಾತ್ರ ರಿಟೈನ್ ಮಾಡೋ, ಅಗಲ ತಗೋ. ಅದನ್ನ ಎಲ್ಲಿವರೆಗೂ ನೀನು ರಿಟೈನ್ ಮಾಡೋಕ್ಕೆ ಅಗಲ ಬರುತ್ತೆ ಕ್ವಾಂಟಿಟಿ ಅಷ್ಟನ್ನ ನೀನು ರಿಟೈನ್ ಮಾಡಿಕೊಡು. ಅದಾದ ನಂತರ ನಗರಸಭೆಯಿಂದ 45 ಲಕ್ಷ ರೂಪಾಯಿನ ಎತ್ತಿಟ್ಟಿದ್ವಿ. ಅದು ಟೆಂಡರ್ ಶೀಘ್ರದಲ್ಲೇ ಮಾಡಿ ಅದಕ್ಕೆ ನಾವು ಜಲ್ಲಿ ಇದಾಕಿ ಆಸ್ಮಾರ್ಟ್ ಮಾಡಿಕೊಡ್ತೀವಿ ಫುಲ್. ಅದನ್ನ 1 ತಿಂಗಳೊಳಗಡೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.